ನಮಸ್ಕಾರ. ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ನಾವು ಯಾವುದಾದ್ರೂ ಒಂದು ಊರಿನ ಒಂದು ಸಮಸ್ಯೆಯನ್ನೇ ತಗೊಂಡ್ಬರ್ತೀವಿ. ನಂತರ ಆ ಸಮಸ್ಯೆಗೆ ಪರಿಹಾರ ಯಾಕೆ ಸಿಕ್ಕಿಲ್ಲ ಅಂತ ನಂಬರ್ 1. ಎರಡನೇದು, ಸರ್ಕಾರದ ಅನೇಕ ಅನುದಾನಗಳಿರುತ್ತೆ. ಅದು ಕೇಂದ್ರ ಸರ್ಕಾರವಾಗಲಿ, ರಾಜ್ಯ ಸರ್ಕಾರವಾಗಲಿ, ಅದು ಕಾಂಗ್ರೆಸ್ ಆಗಲಿ, BJP ಆಗಲಿ, ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅವರಿಗೆ ಸ್ವಲ್ಪ ಚಾಟಿ ಜಾಸ್ತಿನೇ. ಆದರೆ ಯಾವ್ಯಾವ ಸಂದರ್ಭದಲ್ಲಿ ಆಗದಂಥ ಕೆಲಸಗಳನ್ನು ಯಾವ ಕ್ಷಣದಲ್ಲಿ ಮಾಡಿಸ್ಕೊಡ್ತೀವಿ. ಒಮ್ಮೊಮ್ಮೆ ಗಂಟೆಗಳಲ್ಲಿ ಆಗೋಗ್ಬಿಡುತ್ತೆ, ಒಮ್ಮೊಮ್ಮೆ ದಿನಗಳಲ್ಲಿ ಆಗೋಗ್ಬಿಡುತ್ತೆ, ಒಮ್ಮೊಮ್ಮೆ ತಿಂಗಳಲ್ಲಿ ಆಗೋಗ್ಬಿಡುತ್ತೆ. ಆದರೆ ಒಮ್ಮೆ ಸೂಪರ್ 3ಯಲ್ಲಿ ಸುದ್ದಿ ಆದ ನಂತರ ಬಂದರು ಹೊರಟೋದ್ರು ಇನ್ನು ಬರಲ್ಲ ಅಂತ ಅಂದ್ಕೋಬೇಡಿ. ನಾವು ಒಮ್ಮೆ ಬಂದರೆ ಮತ್ತೆ ಬಂದೇ ಬರ್ತೀವಿ ಆ ಕೆಲಸ ಆಗೋ ತನಕ. ಹಾಗಾಗಿ ಅಧಿಕಾರಿಗಳು, ರಾಜಕಾರಣಿಗಳಿಗೂ ಗೊತ್ತಿದೆ ಇವರು ಒಂದು ಕೆಲಸವನ್ನು ಹೇಳಿದ್ರೆ ಬಿಡೋದಿಲ್ಲ ಅಂತೇಳಿ. ಮೀಡಿಯಾದ ಬಗ್ಗೆ ಇರುವಂಥ ಒಂದು ಆಕ್ರೋಶ ಪ್ರತಿಯೊಬ್ಬರಿಗೆ ಅಂತಂದರೆ ಒಮ್ಮೆ ತಗೋತಾರೆ ಸ್ಟೋರಿ, ಆಮೇಲೆ ಬಿಟ್ಬಿಡ್ತಾರೆ ಅಂತೇಳಿ. ಹಾಗಲ್ಲ. ಸೂಪರ್ 3ಯಲ್ಲಿ ನೀವು ನೋಡಿದಿರಿ, ಹಿಂದೆ ಕೂಡ ನಾವು ಯಾವುದೇ ಸುದ್ದಿಗಳನ್ನು ತಗೊಂಡಾಗ ನೀವು ನೋಡಿದಿರಿ ಯಾವ ರೀತಿ ನಾವು ಅದನ್ನು ಫಾಲೋ ಅಪ್ ಮಾಡ್ತೀವಿ ಅಂತೇಳಿ. ಒಂದು ಸುದ್ದಿ ಬೆಳಗಾವಿ ಕಡೆಯಿಂದ ಮಾಡಿದ್ವಿ. ಏನಪ್ಪ ಅಂತಂದರೆ ಅಲ್ಲಿ ಕಸ ತೆಗಿಬೇಕು ಅಂತಂದರೆ ದುಡ್ಡು ಕೊಡಬೇಕು ಅಂತ ಒಂದು ರೂಲ್ಸ್ ಮಾಡಿದ್ರಂತೆ. ಯಾವನು ಮಾಡಿದ ರೂಲ್ಸು? ಎಲ್ಲಿದೆ ರೂಲ್ಸು? ಪತ್ರದಲ್ಲಿ ತೋರಿಸಿ. ಯಾವುದೇ ರೂಲ್ಸ್ ಇದ್ರೂ ಕೂಡ ಒಂದು ರೂಲ್ಸ್ ಅಂತ ಬೇಕಲ್ಲ. ಅದಿರಲಿಲ್ಲ. ಮನೆಗೆ 50 ರೂಪಾಯಿ ಕೇಳ್ತಾ ಇದ್ದ ಒಬ್ಬ. ಸಂಬಂಧಪಟ್ಟವರು ಧ್ವನಿ ಎತ್ತಿದ್ರು, ಆಗಲಿಲ್ಲ. ಈಗ ಆಯ್ತು ನೋಡಿ, ಸೂಪರ್ 3 ಎಂಟ್ರಿಗೆ ಬದಲಾಯಿತು ಆ ಏರಿಯಾ. ಕಸದ ಟ್ಯಾಕ್ಸ್ ಮಾತ್ರವಲ್ಲ, ಅಲ್ಲಿ ಆಗಿದ್ದು ಪವಾಡ. ನಮ್ಮ ಬದುಕಿಗೆ ಏನೆಲ್ಲ ಬೇಕು ಅದೆಲ್ಲ ಆಗೇ ಹೋಯ್ತು ಅಂತ ಅಲ್ಲಿ ಜನ ಖುಷಿ ಪಡ್ತಾ ಇದ್ದಾರೆ. ಕಸ ತೆಗಿಬೇಕು ಅಂತಂದ್ರೆ 50 ರೂಪಾಯಿ ಕೊಡಬೇಕು. 50 ರೂಪಾಯಿ ಕೊಟ್ಟರೆ ಅಂದರೆ ಕಸ ಬಿಟ್ಟು ಹೋಗ್ತಾ ಇದ್ದಾವ. ಯಾರು ಅವನಿಗೆ ಅಧಿಕಾರ ಕೊಟ್ಟರೋದು ಗೊತ್ತಿಲ್ಲ. 50 ರೂಪಾಯಿ ಕೊಟ್ಟರೆ ತಗೊಂಡು ಹೋಗ್ತಾ ಇದ್ದ, ಇಲ್ಲ ಅಂತಂದ್ರೆ ಇಲ್ಲ. ಕಸ ತೆಗಿಬೇಕಂದ್ರೆ 50 ರೂಪಾಯಿ ಕೊಡಬೇಕಿತ್ತ ನೋಡಿ. ಇದೆ ಪೈಸಾ ವಸೂಲ್. ಇಲ್ಲ, ಬಿಟ್ಟು ಹೋಗೋದು ಹಂಗೇನೆ. ದುಡ್ಡು ಕೊಟ್ಟಿಲ್ಲ ಅಂದರೆ ನಾನು ಕಸ ಎತ್ತಲ್ಲ ಅಂತ ಹೇಳಿ. ಜನಗಳಿಗೆ ಅರ್ಥ ಆಗಿಲ್ಲ. ಹಿಂಗೆಲ್ಲ ಇದೆಯಾ ನೋಡಿ, ಬಿಟ್ಟೋದ. ದುಡ್ಡು ಕೊಟ್ಟರೆ ಮಾತ್ರ. ಕೆಲವರು ದುಡ್ಡು ಕೊಡ್ತಾರೆ, ಇಲ್ಲ ಅಂತಲ್ಲ. ಕೆಲವರು ದುಡ್ಡು ಕೊಡ್ತಾರೆ ನೋಡಿ. ಆದರೆ ದುಡ್ಡು ಕೊಟ್ಟಿಲ್ಲ ಅಂತ ಬಿಟ್ಟು ಹೋಗೋಂಗಿಲ್ಲ, ಯಾವ ಕಾನೂನು ಕೂಡ ಇಲ್ಲ. ಆದರೆ ನಾವು ಈ ಸ್ಟೋರಿ ಮಾಡಿದ್ವಿ. ಸ್ಟೋರಿ ಮಾಡಿದ ನಂತರ ಮಜಾ ಏನಪ್ಪ ಅಂತಂದ್ರೆ ಅಧಿಕಾರಿಗಳಿಗೆ ಗೊತ್ತಾಗ್ಬಿಡ್ತು. ಯಾಕಂದರೆ ಅದರ ಹಿನ್ನೆಲೆಯಲ್ಲಿ ಕೆಲವು ಸಮಸ್ಯೆಗಳಲ್ಲಿತ್ತು. ಆ ಸಮಸ್ಯೆಗಳು ಕೂಡ ಪರಿಹಾರ ಆಗೋಯ್ತು. ಏನು ಶೆಟ್ರೆ, ಕಸ ತೆಗೆಯೋ ವಿಚಾರದಲ್ಲಿ 50 ರೂಪಾಯಿ ವಿಚಾರದಲ್ಲಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಿ ಅಂತ ನಿಮ್ಗೆ ಅನಿಸಿದ್ರೆ ನೀವು ಕೂಡ ಆ ಸ್ಟೋರಿ ನೋಡಿ. ಏನೆಲ್ಲ ಇಂಪ್ಲಿಮೆಂಟೇಷನ್ ಆಗಿದೆ, ಅಲ್ಲಿಯ ಜನರಿಗೆ ಏನು ಲಾಭ ಆಗಿದೆ ನೋಡ್ಕೊಂಬಿಡಿ. ದಿನಾಂಕ 25/11/2024. ಸಮಯ ಮಧ್ಯಾಹ್ನ 12. ಕಸದಲ್ಲೂ ಪೀಕಿದ್ರು ಕಾಸು. ಹೌದು, ಬೆಳಗಾವಿ ತಾಲೂಕಿನ ಗ್ರಾಮ ಪಂಚಾಯಿತಿಯ ಗೋಕುಲ ಏರಿಯಾದಲ್ಲಿ ಕಸ ವಸೂಲಿ ಮಾಡ್ತಾ ಇದ್ರು. ತಿಂಗಳಿಗೆ 50 ರೂಪಾಯಿ ಕೊಟ್ರೆ ಕಸ ಎತ್ತೀವಿ, ಇಲ್ಲದೆ ಇದ್ರೆ ಮನೆ ಮುಂದೆ ಕಸ ಬಿಸಾಡ್ ಹೋಗ್ತೀವಿ ಅನ್ನೋ ದಿಮಾಕ್ ಅವರದ್ದು. ಈ ರೀತಿ ನಕಲಿ ಬಿಲ್ ಮಾಡಿ ದುಡ್ಡು ಪಡೆಯೋಕೆ ಸರ್ಕಾರ ಆಗ್ಲಿ, ಸ್ಥಳೀಯ ಪಂಚಾಯಿತಿ ಅವರಾಗ್ಲಿ ಯಾವುದೇ ರೂಲ್ಸ್ ಮಾಡಿಲ್ಲ. ಮೂಲಭೂತ ಸೌಕರ್ಯ ಇಲ್ಲ. ಈ ಬಗ್ಗೆ ನವೆಂಬರ್ 25ರಂದು ವಸೂಲಿ ನಿಲ್ಲಿಸಿ ಮೂಲಭೂತ ಸೌಕರ್ಯ ಕೊಡಿ ಅಂತ ಗರಂ ಆಗಿಯೇ ವರದಿ ಪ್ರಸಾರ ಮಾಡಿದ್ವಿ. ಅಲ್ಲರಿ, ಕಸ 50 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಕಸ ಬಿಟ್ಟು ಹೋಗೋದಂತೆ. ಯಾರು ಇವರಿಗೆಲ್ಲ ಅಧಿಕಾರ ಕೊಟ್ಟಿದ್ದ? ಅಲ್ಲಿ ಇದೆಯಾ ಏನು ಜಿಲ್ಲಾಡಳಿತ? ಬದುಕಿದೆಯಾ, ಸತ್ತಿದೆಯಾ? ಹೆಂಗ್ ಬಿಟ್ಟು ಹೋಗ್ತಾರೆ 50 ರೂಪಾಯಿ ಕೊಟ್ಟಿಲ್ಲ ಅಂತ? ಅಲ್ಲಿ ಎರಡು ಕಡೆ, ಒಂದು ಕಡೆ 24,000 ಜನಸಂಖ್ಯೆ ಇದೆ, ಮತ್ತೊಂದು ಕಡೆ 20,000 ಜನಸಂಖ್ಯೆ ಇದೆ. ಏನಿದು? ಯಾಕೆ ಟ್ಯಾಕ್ಸ್ ಕಟ್ಟೋದು ನಾವೆಲ್ಲ? ಆಮೇಲೆ ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ, ಮೇಡಮ್ ನೀವು ಹೆಣ್ಮಗಳಿದ್ದೀರಿ, ನಾನು ಪದೇ ಹೇಳ್ತಾ ಇರ್ತೀನಿ, ಹೆಣ್ಮಕ್ಳು ಈಗ ಸ್ವಲ್ಪ ಅಧಿಕಾರಕ್ಕೆಲ್ಲ ಬಂದಿರೋ ಕಾರಣಕ್ಕಾಗಿ ಸ್ವಲ್ಪ ಪ್ರಾಬ್ಲಮ್ ಇರಬಹುದು, ನಿಮಗೆ ಏನ್ ನಡೀತಿದೆ ಅಂತ ಗೊತ್ತಾಗೋದಿಲ್ಲ ಅಂತೇಳಿ. ಬಟ್ ಈ ದೇಶದಲ್ಲಿ ಇಂದಿರಾ ಗಾಂಧಿ ಅಂತವರು, ಮಾಯಾವತಿ ಅಂತವರು, ಶೀಲಾ ದೀಕ್ಷಿತ್ ಅಂತವರು, ಸುಷ್ಮಾ ಸ್ವರಾಜ್ ಅಂತವರು, ಜಯಲಲಿತಾ ಅಂತವರು, ಮಮತಾ ಬ್ಯಾನರ್ಜಿ ಅಂತವರು, ಬಹಳ ಪ್ರಭಾವಶಾಲಿಯಾಗಿ ಕೆಲಸ ಮಾಡಿದಂಥವ್ರು ಪಾಲಿಟಿಕ್ಸ್ ಅಲ್ಲಿ, ಕಿರಣ್ ಬೇಡಿ ಅಂತವರು ಅಧಿಕಾರಿಗಳು ನೋಡಿದೀವಿ ನಾವು. ಸೊ ಹಾಗಿರುವಾಗ ರಾಜಕೀಯವಾಗಿ ನೀವು ಬರ್ತಿರುವಾಗ ನಾವು ತುಂಬಾ ಫೋರ್ಸ್, ಯಾಕಂದ್ರೆ ಅಟ್ಯಾಕ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ಈಗೀಗ ಬಂದಿದ್ದೀರಿ, ಮನೆಯವರೇನೋ ಸಪೋರ್ಟ್ ಮಾಡ್ತಾರೆ, ಮಾಡಿಸ್ಕೊಳ್ಳಿ, ಇಲ್ಲ ಅಂತಲ್ಲ. ಆದರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೋದು ನೀವು. ಈಗ ಹೇಳಿದ ನಂತರ ಮೀರಾ ದೇಶಪಾಂಡೆ ಅವರೇ ಮೀಟಿಂಗ್ ಕರಿಬೇಕು, PDO ಮೀಟಿಂಗ್ ಕರಿಬೇಕು, ಏನಂತ ಗೊತ್ತಾಗಬೇಕು. ಇಲ್ಲ ಅಂತಂದ್ರೆ ನಾವೇ ಫೋರ್ಸ್ ಮಾಡ್ತೀವಿ, ವಿಸರ್ಜನೆ ಮಾಡಿ, ಅದು ಬೇಡ ನಮಗೆ. ಮುತಗ ಗ್ರಾಮ ಪಂಚಾಯಿತಿಯೇ ಬೇಡ. ಹಣ ಸಂಗ್ರಹಕ್ಕೆ ಬಿತ್ತು ಬ್ರೇಕ್. ಸೂಪರ್ 3 ವರದಿ ಪ್ರಸಾರವಾಗ್ತಾ ಇದ್ದಂತೆ ಮುತಗಾಹಳ್ಳಿ ಪಂಚಾಯಿತಿಯವರು ಎಚ್ಚೆತ್ತರು. ಇದೀಗ ಪೈಸಾ ವಸೂಲಿಗೆ ಬ್ರೇಕ್ ಬಿದ್ದಿದೆ. ಸುದ್ದಿ ಮಾಡಿದ್ದು ವಸೂಲಿಗೆ ಅಂತ ಆದ್ರೆ ಆ ಏರಿಯಾದ ಲುಕ್ಕೇ ಇದೀಗ ಚೇಂಜ್ ಆಗ್ತಾ ಇದೆ. ಆ ಬಗ್ಗೆ ಸೀನ್ ತೋರಿಸ್ತೀವಿ ನೋಡಿ. ದೃಶ್ಯ ನಂಬರ್ 1, ಗ್ರಾಮ ಪಂಚಾಯಿತಿ ಟೀಮ್ ಎಂಟ್ರಿ. ಸುದ್ದಿ ಪ್ರಸಾರ ಆಗಿ 9ನೇ ದಿನಕ್ಕೆ ಏರಿಯಾ ಗ್ರಾಮಕ್ಕೆ ಪಂಚಾಯಿತಿ ಟೀಮ್ ಎಂಟ್ರಿ ಕೊಡ್ತು. ಅಧ್ಯಕ್ಷೆ ಮೀರಾ, PDO ಬಸವರಾಜ್ ಕಡೆಮನಿ ಆಗಮಿಸಿದ್ರು. ಜೊತೆಗೆ ಪೌರ ಕಾರ್ಮಿಕರು ಕೆಲಸ ಶುರು ಮಾಡಿದ್ರು.
ದೃಶ್ಯ ನಂಬರ್ 2, ಡಾಂಬರ್ ರಸ್ತೆಗೆ ಗುದ್ದಲಿ ಪೂಜೆ. ಡಾಂಬರೇ ಕಾಣದ ರಸ್ತೆಗೆ ಇದೀಗ ಗುದ್ದಲಿ ಪೂಜೆ. ಆದಷ್ಟು ರಸ್ತೆ ಡಾಂಬರ್ ಕಾಣಲಿದೆ. ದೃಶ್ಯ ನಂಬರ್ 3, ಹೊಸ LED ಲೈಟ್ ಬಂತು. ಬೀದಿ ದೀಪ ಇಲ್ಲದೆ ರಾತ್ರಿ ಆದ್ರೆ ಏರಿಯಾ ಕತ್ತಲಾಗ್ತಾ ಇತ್ತು. ಹಳೆ ಲೈಟ್ಗಳು ಹಾಳಾಗಿ ಹೋಗಿದ್ದು. ಇದೀಗ ಹೊಸ LED ಲೈಟ್ ಬಂತು. ಫಟಾಫಟ್ ಅಂತ ಅಳವಡಿಕೆ ಮಾಡಿದ್ರು. ದೃಶ್ಯ ನಂಬರ್ 4, ಹೊಸ ಬೋರ್ಡ್ ಅಳವಡಿಕೆ. ಕಾಮಗಾರಿಗೆ ಸಂಬಂಧಿಸಿ ಗ್ರಾಮ ಪಂಚಾಯಿತಿ ವತಿಯಿಂದ ಹೊಸ ಬೋರ್ಡ್ ಅಳವಡಿಕೆ ಮಾಡಿದರು. ಸಿಹಿ ತಿನ್ನಿಸಿ ಖುಷಿ ಪಟ್ಟರು. ದೃಶ್ಯ ನಂಬರ್ 5, ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ. ಇಷ್ಟು ವರ್ಷದಿಂದ ಯಾರಂದ್ರೆ ಯಾರೂ ಬಂದಿರಲಿಲ್ಲ. ಇದೀಗ ಸೂಪರ್ 3 ಎಂಟ್ರಿಯಿಂದ ಏರಿಯಾದ ಲುಕ್ಕೇ ಚೇಂಜ್ ಆಗ್ತಿದೆ ಅಂತ ಧನ್ಯವಾದ ತಿಳಿಸಿದ್ರು. ಉದ್ಯಮದವರು ಇಂಪ್ಯಾಕ್ಟ್ ಮಾಡಿದ್ದಕ್ಕೆ ರಿಪಬ್ಲಿಕ್ ಕನ್ನಡ ಅವರಿಗೂ ನಾವು ಧನ್ಯವಾದ ತಿಳಿಸ್ತೇವೆ. ಸತತ ಪ್ರಯತ್ನ ಪಟ್ಟದಕ್ಕೂ ಫಲ ಸಿಕ್ತು. ನಮ್ಗೆ ಸಂತೋಷ ಆಗುತ್ತೆ. ಇದು ತೀವ್ರಗತಿಯಿಂದ ಈ ರೋಡ್ ಸಾಂಗವಾಗಿ ನೆರವೇರಬೇಕಂತ ನಾ ಈ ಮೂಲಕ ಕೇಳ್ಕೊತೀನಿ. ಒಟ್ನಲ್ಲಿ ಸೂಪರ್ 3 ಯಾವತ್ತೂ ಯಾರನ್ನು ಟಾರ್ಗೆಟ್ ಮಾಡಲ್ಲ. ಸಮಸ್ಯೆಗಳೇ ಸೂಪರ್ 3ಯ ಮೇನ್ ಟಾರ್ಗೆಟ್. ಕ್ಯಾಮರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸರಿ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.